ಭೇಟಿಯಾಗಿ ಪೆನ್ ಡ್ರೈವ್ ತಂದುಕೊಟ್ಟಿದ್ದು ಸುಳ್ಳು. ಈ ಒಂದು ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ಈ ತರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ. SIT ತನಿಖೆ ದಿಕ್ಕು ತಪ್ಪಿಸೋದಕ್ಕೆ ಪ್ಲಾನ್ ರೂಪಿಸ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರ ಇದು ಅಂತ ಹೇಳಿದ್ದಾರೆ ಶಾಸಕ ಎ ಮಂಜು. ಆತ ಯಾವುದೇ ರೀತಿಯಿಂದ ನನಗೆ ಪರಿಚಯ ಇಲ್ಲ, ಈ ಬಗ್ಗೆ ತನಿಖೆ ಆಗಲಿ ಅಂತ ನಾನು ದೂರು ಕೊಟ್ಟಿದ್ದೇನೆ. ನವೀನ್ ಗೌಡ ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಶಾಸಕ ಎ ಮಂಜು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಆ ಪೆನ್ ಡ್ರೈವ್ ತಲುಪಿಸಿಯೇ ಇಲ್ಲ. 21ರಂದು ಯಾವುದೋ ಮದುವೆಗೆ ಹೋಗಿರೋದಂತೂ ಸತ್ಯ. ಮದುವೆಯಲ್ಲಿ ನೂರಾರು ಜನರನ್ನ ಮಾತನಾಡಿಸಿದ್ದೇನೆ, ಅದರಲ್ಲಿ ಇವನ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂದಿದ್ದಾರೆ ಶಾಸಕ ಎ ಮಂಜು. ಇವತ್ತು ನಾನು ನನಗೆ ಕೊನೆಯ ಒಂದು ಅವಕಾಶವನ್ನ ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ. ನನ್ನನ್ನು ಅವ್ರ ಕುಟುಂಬದಿಂದ ದೂರ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು. 21ನೇ ತಾರೀಕು ಕೊಟ್ಟಿದ್ದೀನಿ ಅಂದವರು 29ನೇ ತಾರೀಕು ಕೋರ್ಟಿಗೆ ಕೊಟ್ಟಾಗ ಅಫಿಡೇವಿಟಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ? ನನ್ನ ಫೇಕ್ ಅಕೌಂಟ್ ಅಂತ ಯಾಕೆ ಹೇಳ್ತಾರೆ? ಈಗ ಯಾಕೆ ಅದನ್ನ ಹೇಳ್ತಾರೆ? ಫೇಸ್ಬುಕ್ ಅಕೌಂಟ್ ಬೇಕಿದೆ ಅಂತಂದ್ಮೇಲೆ ಫೇಸ್ಬುಕ್ ಅಕೌಂಟ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೊಂಡಿರೋದು ಇದು ಅವರು. ಹೊಸ ಅಕೌಂಟ್ ಅಲ್ಲ. ಈಗ ಅದು ನಿನ್ನೆಯಿಂದ ಬ್ಲಾಕ್ ಆಗಿದೆ. ಯಾಕೆ ಬ್ಲಾಕ್ ಮಾಡಬೇಕು? ಇಫ್ ಈಸ್ ಕರೆಕ್ಟ್ ಯು ವುಡ್ ಹ್ಯಾವ್ ಕಂಟಿನ್ಯೂಡ್ ದಟ್. ಸೊ ಅದರಿಂದ ಇಲ್ಲಿ ಏನು ಅಂದ್ರೆ ಈ ಒಂದು ಇದನ್ನ ದಿಕ್ ತಪ್ಪಿಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ. ಬಹುಶಃ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಕೂಡಲೇ ಬಂದು ನಿಜವಾಗಿ ಏನು ಅನ್ನೋದನ್ನ ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.